ಖಾಸಗಿ ಶಾಲಾ ಬಸ್ ಒಂದರ ಮೇಲೆ ಮರ ಬಿದ್ದು ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟು ಇತರ 4 ಗಾಯಗೊಂಡ ಘಟನೆ ಬಂಟ್ವಾಳ ತಾಲೂಕಿನ ಬರಿಮಾರು ಸಮೀಪ ಕಲ್ಲೆಟ್ಟಿ ಎಂಬಲ್ಲಿ ಜುಲೈ 22ರ ಬುಧವಾರ ಸಂಭವಿಸಿದೆ. ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ 6 ವರ್ಷದ ಚಿರನ್ವಿ ಮೃತ ವಿದ್ಯಾರ್ಥಿನಿ. ಗಾಯಗೊಂಡ 4 ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಂದಿನಂತೆ ಬುಧವಾರ ಸಂಜೆ ವಿದ್ಯಾರ್ಥಿಗಳನ್ನು ಮನೆಗೆ ಬಿಡಲು ಹೊರಟ ಶಾಲಾ ಬಸ್ ಹೆದ್ದಾರಿ ಮೂಲಕ ಸಾಗಿ ಮಾಣಿ, ಭರಣಿಕೆರೆ, ಕಲ್ಲೆಟ್ಟಿಗೆ ಹೋಗಿ ಬಳಿಕ ಪೆರ್ನೆಗೆ ಹೋಗುವುದಿತ್ತು. ಆದರೆ ಬಂಟ್ವಾಳ ತಾಲೂಕಿನ ಬರಿಮಾರು ಗ್ರಾಮದ ಕಲ್ಲೆಟ್ಟಿಗೆ ಬರುತ್ತಿದ್ದಂತೆ ಬಸ್ಸಿನ ಮೇಲೆ ಮರ ಬಿದ್ದಿದೆ. ಈ ವೇಳೆ ಬಸ್ಸಿನಲ್ಲಿದ್ದ 6 ವರ್ಷದ ಚಿರನ್ವಿ ಎಂಬ ವಿದ್ಯಾರ್ಥಿನಿಗೆ ಗಂಭೀರ ಗಾಯವಾಗಿತ್ತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ವೇಳೆ ಸಾವನ್ನಪ್ಪಿದ್ದಾಳೆ. ಘಟನೆಯಲ್ಲಿ ಇತರ 4 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಬಹಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ, ಕಲ್ಲಡ್ಕದಲ್ಲಿರುವಂಥ ಸ್ಕೂಲು ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ ಬಸ್ಸಲ್ಲಿ. ಒಂದು ದೊಡ್ಡ ಮರ ಅದು ಬರಿಮಾರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ನಮ್ಮ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು, ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ. ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಇದೊಂದು ಭಾಳ ನೋವಿನ ಸಂಗತಿ. ಈ ಘಟನೆ ನಡೆದೋಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ.